ನೆಲಮಂಗಲದಲ್ಲಿ ಕಾನಿಪಾ ಧ್ವನಿ ಸಂಘಟನೆಯ 4ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಭವ್ಯ ಉದ್ಘಾಟನೆ. ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ 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 ರಮಾನಂದನಾಥ ಮಹಾಸ್ವಾಮೀಜಿಗಳು. ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪತ್ರಕರ್ತರ ಸಂಘಟನೆ ಮತ್ತು ಹಕ್ಕುಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ 4ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಶಿವಾನಂದಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ರಮಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಶ್ರೀ ಛಲವಾದಿ ನಾರಾಯಣಸ್ವಾಮಿಯವರು ದೀಪ ಬೆಳಗಿಸುವ ಮೂಲಕ ಜ್ಯೋತಿ ಪ್ರಜ್ವಲಿಸಿ ಸಮಾರಂಭಕ್ಕೆ ಸಾಂಪ್ರದಾಯಿಕ ಉದ್ಘಾಟನೆ ನೆರವೇರಿಸಿದರು. ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಪತ್ರಕರ್ತರ ಹಕ್ಕುಗಳು ಹಾಗೂ ಸಂಘಟನೆಯ ಕ್ರಾಂತಿಕಾರಿ ಹೋರಾಟದ ಹಾದಿಯನ್ನ ಸ್ಪಷ್ಟಪಡಿಸಿದರು. ನೆಲಮಂಗಲದ ಪುಷ್ಪ ಬೈರೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಬೃಹತ್ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ನಾಡಿನಾದ್ಯಂತ ಸಾವಿರಾರು ಪತ್ರಕರ್ತರು, ಹಿತೈಷಿಗಳು ಹಾಗೂ ಗಣ್ಯರು ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶಿವಾನಂದ ಆಶ್ರಮದ ಶ್ರೀ 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 ರಮಾನಂದನಾಥ ಮಹಾಸ್ವಾಮೀಜಿಗಳು ಜ್ಯೋತಿ ಬೆಳಗಿಸಿ ಪತ್ರಕರ್ತರು ಸಮಾಜದ ಕಣ್ಣುಗಳಾಗಿ ಕೆಲಸ ಮಾಡಬೇಕು ಅಂತ ಆಶೀರ್ವಚನ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿ ಅವರು, ಸಮಾಜದಲ್ಲಿ ಶೋಷಿತರ, ರೈತರ ಹಾಗೂ ಜನಸಾಮಾನ್ಯರ ಕುಂದು ಕೊರತೆಗಳಿಗೆ ಧ್ವನಿಯಾಗುವ ಪತ್ರಕರ್ತರ ರಕ್ಷಣೆ ಸರ್ಕಾರದ ಕನಿಷ್ಠ ಜವಾಬ್ದಾರಿ ಆಗಬೇಕು ಅಂತ ಹೇಳಿದರು. ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪತ್ರಕರ್ತರ ಉಚಿತ ಬಸ್ ಪಾಸ್, ರಕ್ಷಣಾ ಕಾಯ್ದೆ ಅನುಷ್ಠಾನ ಹಾಗೂ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಧ್ವನಿ ಸಂಘಟನೆಯು ನಡೆಸ್ತಾ ಇರುವ ಕಾನೂನುಬದ್ಧ ಹೋರಾಟ ಹಾಗೂ ಮುಂದಿನ ಕಾರ್ಯ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲಾಧ್ಯಕ್ಷರಾದ ಅಂದಪ್ಪ ರಾಮಪ್ಪ ಮಾದರಬರ ಮತ್ತು ಇನ್ನುಳಿದ ವಿವಿಧ ಜಿಲ್ಲಾ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಗದಗ ಜಿಲ್ಲಾ ಹಾಗೂ ತಾಲೂಕು ಘಟಕದ 100 ಪದಾಧಿಕಾರಿಗಳು ಪಾಲ್ಗೊಂಡು ಸಂಘಟನಾತ್ಮಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದರು. ಸತ್ಯದ ಪರವಾಗಿ ಧ್ವನಿ ಎತ್ತುವ ಕಾನಿಪಾ ಧ್ವನಿ ಸಂಘಟನೆಯ ಈ 4ನೇ ರಾಜ್ಯ ಸಮ್ಮೇಳನವು ರಾಜ್ಯ ಮಾಧ್ಯಮ ರಂಗದಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ನೆಲಮಂಗಲ. ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ
ಸರ್ಕಾರಿ ನೌಕರರಿಗೂ ನೀವು ಕೊಟ್ರಿ ರಕ್ಷಣಾ ಕಾಯ್ದೆ. ಪತ್ರಕರ್ತರು ಏನ್ರಿ ಪಾಪ ಮಾಡಿದ್ದಾರೆ? ಇವತ್ತೇನೋ ನಮ್ಮ ಮನೆಗೋಸ್ಕರ ಬರ್ತೀವ, ಇಲ್ಲ ನಮ್ಮ ಹೆಂಡತಿ ಅತ್ತೆ ಮನೆಗೆ ಏನಾದ್ರೂ ಮಾಡ್ತೀವ? ಇವತ್ತು ಸಿದ್ದರಾಮಯ್ಯ ಅವರು 16 ಬಜೆಟ್ ಮನುಷ್ಯರು ಸಾಮಾಜಿಕ ಅಧಿಕಾರ ಅಂತ ಇದೇನ ಸಾಮಾಜಿಕ ಅಧಿಕಾರತನ? ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ. ಅವ್ರ ಅಧಿಕಾರದಾಗಿದ್ದಾಗ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಈ ಪ್ರಶ್ನೆ ಎತ್ತಿದ್ದೀನಿ ಕೂಡ. ಅಲ್ಲದೆ ಕೇವಲ ನಾವು 10,000 ಪತ್ರಕರ್ತರಿದ್ದೀವಿ, ಕೇವಲ ಜಿಲ್ಲಾ ಮಟ್ಟದಲ್ಲಿ ಓಡಾಡೋಕ್ಕೆ ಬಜೆಟ್ ಕೊಟ್ಟಿರುವ ಒಂದು ಇಲಾಖೆಗೆ 30 ಲಕ್ಷ. ಒಂದು ದಿನಕ್ಕೆ ಸಿಎಂ ಆಗಿ ಟೀ ಕಾಫಿಗೆ 12 ಲಕ್ಷ ಖರ್ಚು ಮಾಡ್ತಾರೆ. 3 ದಿನಕ್ಕೆ 36 ಲಕ್ಷ. ನಮ್ಮ 10,000 ಜನ ಓಡಾಡೋದ್ರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪತ್ರಕರ್ತರು ವೃತ್ತಿಗೆಲ್ಲ ಏನಿದೆಲ್ಲ ವೃತ್ತಿಗೆ ಸಂಬಂಧ ಚಟುವಟಿಕೆಗಳು ಅದು ಕೂಡ ಮೀನಾಂಶ ಸೇರಿಸಿ 108 ಕಾಯಂ ನೇಮಕ ಇರಬೇಕು, ಜೊತೆಗೆ ಮಾಧ್ಯಮ ಕೊಡ್ತೇವೆ. ಈ ರೀತಿ ಕೊಡುವ ಉದ್ದೇಶದ ಒಳಗೆ ಎಲ್ಲಿಂದ ಸಿಗಕ್ಕೆ ಸಾಧ್ಯ? ಅದನ್ನು ದಯಮಾಡಿ ನಮ್ಮ ಹಕ್ಕು ನಾವು ಪಡಿಬೇಕು. ನಮ್ಮ ಬೆಳಕಿಗೆ ನಾವೇ ಕೆಳಗೆ ದಾರಿ ಹೋಗಬೇಕು ಹೊರತು ಇನ್ನೊಂದು ಡಿಪೆಂಡ್ ಆಗಲ್ಲ. ನಾವು ಪತ್ರಕರ್ತರಿಗೆ ಯಾವ ಕೆಲಸ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆ ಎಷ್ಟು ನಾವು ಕೃತಜ್ಞತೆಯನ್ನು ಸಾರಲು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಇವತ್ತು ನಮ್ಮ ಸ್ವಾಮೀಜಿಗಳು ಪತ್ರಕರ್ತರು ಕೂಡ ಅವರ ಭಾಷಣ ಕೇಳದೇ ಒಂದು ವಿಶೇಷತೆ ಅಂತ ಹಸ್ತಗರ್ಭಿತವಾಗಿ ವೇದಿಕೆಗಳಿರೋದ್ರಿಂದ ಆ ರೀತಿ ಮಾತಾಡಿದರೆ ಹೆಚ್ಚಿಗೂ ಮಾತಾಡಬಾರದ ನೇರವಾದ ವಿಚಾರ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಒಂದು ನಮ್ಮ ರಾಜ್ಯದಲ್ಲಿ 14 ಕಾರ್ಮಿಕ ಇಲಾಖೆಯ ಸಹಾಯಕ ಆಯುಕ್ತಗಳಿದ್ದಾರೆ. ಈಗಾಗಲೇ ನೇಮಕ ಮಾಡಿದ್ದೀವಿ. ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಸಹಾಯಕರಿಗೆ 2 ದಿನದಿಂದ ಲೆಟರ್ ಕಳಿಸಿ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಸ್ವಾಮಿ, ನೀವು ಸಂಬಳ ತಗೊಂಡು ನಮ್ಮ ಟ್ಯಾಕ್ಸ್ ಮಾಡ್ತಾ ಇದ್ರಲ್ಲ, ದಯಮಾಡಿ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಜಿಲ್ಲಾ ಪತ್ರಿಕೆಗಳಿರ್ಬೋದು, ಪ್ರಾದೇಶಿಕ ಪತ್ರಿಕೆಗಳಿರ್ಬೋದು, ರಾಜ್ಯ ಮಟ್ಟದ ಪತ್ರಿಕೆಗಳು 10ರಿಂದ ಪ್ರಾರಂಭವಾಗಿ 110 ಜನ ಸೇವೆ ಸಲ್ಲಿಸ್ತಾರೆ. ಇವತ್ತು ಅನೇಕ ಚಾನಲ್ಗಳಲ್ಲಿ 230 ಜನ ಸೇವೆ ಸಲ್ಲಿಸ್ತಾರೆ. ಅವ್ರ ಬದುಕು ಬೀದಿಯಲ್ಲಿದೆ. ಏನ್ ಮಾಡ್ತಾ ಇದ್ದಾರೆ ನೀವು ಇಲಾಖೆಯವರು? ನಾನು ಒಂದೇ ಹೇಳಿರೋದವರಿಗೆ ಇನ್ನು 1 ರಿಂದ 2 ತಿಂಗಳು ಗಡುವೊಳಗಡೆ ನೀವು ಹೋಗಿ ಅವರಿಗೆ ಮಾಧ್ಯಮ ಪಟ್ಟಿಯಲ್ಲಿ ಏನಿರೋಲ್ಲ ವಾರ್ತಾ ಇಲಾಖೆಗೆ ಹೋಗಿ ಅಧಿಕಾರಿಗಳ ಹೋದ್ರೆ ಮಾಧ್ಯಮ ಪಟ್ಟಿ ಕೊಡ್ತಾರೆ. ನನಗೆ ಅವ್ರು ಮುಂಚಿನ ಅಪ್ಡೇಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಷ್ಟು ಜನ ವರ್ಕ್ ಮಾಡ್ತಾರೆ, ಇಷ್ಟು ಜನ ಇರೋದ್ರೆ ಅದನ್ನ ಪರಿಶೀಲಿಸಿದ್ರೆ ಮಾಧ್ಯಮ ಪಟ್ಟಿ ಸಿಗ್ತದೆ. ಅದನ್ನು ತಗೊಂಡು ಅವಿಷ್ಟು ಜನಕ್ಕೆ ಕಾರ್ಮಿಕ ಕಾಯ್ದೆಗಳು ಏನಿದಾರಲ್ಲ, EF ಇರ್ಬೋದು, PF ಇರ್ಬೋದು, ವಾರದ ರಜೆ ಇರ್ಬೋದು, ಅದ್ರ ಜೊತೆಗೆ ಅನೇಕ ರೀತಿಯ ಪ್ಲೇಸ್ಮೆಂಟ್ ಜೊತೆಗೆ ಇನ್ಸೂರೆನ್ಸ್ ಮಾಡಿದ್ದೀವಿ. ಎಷ್ಟೋ ಜನ ಪತ್ರಕರ್ತರು ಸಾಧ್ಯ ಅವರು ಸತ್ಮೇಲೆ ಅವ್ರ ಹೆಂಡತಿ ಮಕ್ಕಳು ಪರಿಸ್ಥಿತಿ ಅಂತ ಸ್ಥಿತಿ ಜೀವನ ಅಂತ ಅವರಿಗೂ ನಿಮ್ಮ ಪರವಾಗಿ ಹಗಲು ರಾತ್ರಿ ಹೆಚ್ಚಿನ ರೀತಿಯಾಗಿ ಹೋಗ್ತೀನಿ. ಕೇವಲ 2 ವರ್ಷ